ಮಹಾರಾಣಿ ಗತ್ತಂಗೆ ಇವಳಂದ ನೋಡೋಕೆ ಆಪರೇಟರ್ಸ್ನ ಮ್ಯೂಟ್ ಆಗಿಟ್ಟಕತ್ತಿದ್ದೀನಿ. ವಿಡಿಯೋ ಹೆಂಗೆ ಅನಿಸ್ತು ಅಂತ ಸಹ ಕಾಮೆಂಟ್ ಮಾಡಿರಿ. ಈ ಥರ ವೀಡಿಯೋಸ್ ಭಾಳ ನಮ್ಮ ಚಾನಲಿಂದ ಬರ್ತಾ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ, ಪ್ರಾಜೆಕ್ಟ್ ಓಪನ್ ಮಾಡ್ಕೊರಿ. ಇದು ಪ್ರಾಜೆಕ್ಟ್ ಓಪನ್ ಮಾಡ್ಕೊಂಡು ನೀವು ಎಡಿಟಿಂಗ್ ಮಾಡ್ಕೊರಿ, ನಮ್ಗೆ ತೋರಿಸುತ್ತೆ ಅಲ್ಲಿ ಎಂಡ್ ತನಕ ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ, ಇನ್ನೂ ರೆಗ್ಯುಲರಿಂದ ವೀಡಿಯೋಸ್ ಬರ್ತಾ ಇರುತ್ತೆ. ನೀವು ಪ್ರಾಜೆಕ್ಟ್ ಓಪನ್ ಮಾಡಿರಿ, ಈ ಥರ ಇರುತ್ತೆ ಪ್ರಾಜೆಕ್ಟ್ ಅನ್ನೋದು. ಇಲ್ಲಿ ನೋಡಿರಿ, ಇವೆಲ್ಲ ಐಡ್ ಮಾಡಿರಿ. ಅದಕ್ಕೆ ಐಡ್ ಮಾಡಬೇಕಂದ್ರೆ ಡಿಸ್ಟರ್ಬೆನ್ಸ್ ಬರುತ್ತೆ. ಅದಕ್ಕೆ ಇವೆಲ್ಲ ಐಡ್ ಮಾಡಿದರೆ ನಿಮಗೆ ಡೀಟೇಲಾಗಿ ಅರ್ಥ ಆಗಿಬಿಡುತ್ತೆ. ಎದಕ್ಕಂದ್ರೆ ತೋರಿಸ್ತೀನಿ ನಿಮ್ಗೆ. ಮತ್ತೆ ನಿಮಗೆ ಡಿಸ್ಟರ್ಬೆನ್ಸ್ ಬರೋಕ್ಕಿಲ್ಲ, ಆಯಿತಾ. ಈ ಥರ ಬಂದರೆ ಇಲ್ಲಿಗೆ ಬರೆದ ಮೇಲೆ ಕೆಳಗಡೆ ಬಂದರೆ ಇಲ್ಲಿ ಫೋಟೋಸ್ ಇರುತ್ತೆ. ಕಲರ್ ಆ್ಯಂಡ್ ಫಿಲ್ ಆಗಿ ನಿಮ್ಮ ಒಂದು ಫೋಟೋಸನ್ನು ಚೇಂಜ್ ಮಾಡ್ಕೋಬೇಕಿಲ್ಲಿ. ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಓಕೆ, ಈ ಥರ ಫೋಟೋಸ್ ಅನ್ನೋದು ತೋರಿಸ್ತೀನಿ ನನಗೆ. ಇಲ್ಲಿ ನೋಡ್ರಿ, ಒಂದು ಫೋಟೋ ಹಾಕ್ತೀನಿ. ಇಲ್ಲಿ ನೋಡ್ರಿ, ಫೋಟೋ ಅನ್ನೋದು ಸೆಟ್ ಆಯಿತು. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂದರೆ ಸ್ವಲ್ಪ ಮೊಂಟಸನಾಗ ಹೋಗಿ ಈ ಥರ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ, ಆಯಿತಾ. ಈಗ ಬಂದುಬಿಟ್ಟು ಮತ್ತೆ ಒಂದು ಫೋಟೋ ತೊಗೊಂಡು ಇಲ್ಲಿ ಕಲರ್ ಆ್ಯಂಡ್ ಫಿಲ್ಡಾಗಿ ಹೋಗಿ ಮತ್ತೆ ಒಂದು ಫೋಟೋ ತೊಗೊಂಡು ಈಗ, ಆಯಿತಾ. ಇಲ್ಲಿ ನೋಡ್ರಿ, ಇದೇ ಥರ ಎಲ್ಲ ಫೋಟೋಸ್ ಇದೇ ಥರನೇ ಆ್ಯಡ್ ಮಾಡ್ಕೋಬೇಕು, ಆಯಿತಾ. ಎಲ್ಲ ಇಲ್ಲಿ ನೋಡ್ರಿ ಸೆಟ್ ಆಯಿತು, ಆಯಿತಾ. ಮತ್ತೊಂದು ಫೋಟೋ ತೊಗೊಂಡು ಕಲರ್ ಆ್ಯಂಡ್ ಫಿಲ್ಡಾಗಿ ಹೋಗಿ ಮತ್ತೆ ಒಂದು ಫೋಟೋ ಆ್ಯಡ್ ಮಾಡ್ತೀನಿ. ಒಂದು ನಿಮಿಷ, ಈ ಥರ. ಓಕೆ, ಆ್ಯಡ್ ಆಯ್ತು, ಫೋಟೋ ಅನ್ನೋದು ಆ್ಯಡ್ ಆಯಿತು. ಓಕೆನಾ. ಈ ಥರ ಎಲ್ಲ ರೆಡಿ ಆದಮೇಲೆ ಎಲ್ಲ ಫೋಟೋಸ್ ಇದೇ ಥರನೇ ಆ್ಯಡ್ ಮಾಡಿಕೊಂಡು ಎಲ್ಲ ರೆಡಿ ಆದಮೇಲೆ ಇಲ್ಲಿ ಬ್ಯಾಗ್ ಬಂದುಬಿಟ್ಟು ಮತ್ತೆ ಇವೆಲ್ಲ ಐಡ್ ತೆಗಿರಿ. ಇವೆಲ್ಲ ಐಡ್ ತೆಗೆದ ಮೇಲೆ ನೀವು ಇಲ್ಲಿಂದ್ರೆ ವೀಡಿಯೋ ಎಕ್ಸ್ಪೋರ್ಟ್ ಮಾಡ್ಕೊ.